ಎಲ್ಲ ಪಾಲಕ ಬಂಧುಗಳೇ, ನಮ್ಮ ಶಾಲೆಯ ಎಲ್ಲಾ ಸಿಬ್ಬಂದಿ ವರ್ಗದವರೇ, ಹಾಗೂ ಇಂದಿನ ನಮ್ಮ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿರುವಂತಹ ನಮ್ಮ ಶಾಲೆಯ ಮುಖ್ಯರಾಗಿರುವಂತಹ ಶ್ರೀ ಪ್ರವೀಣ್ ಮೂಗಾಸರ್ ಅವರೇ, ಎಲ್ಲ ನಮ್ಮ ಅಡುಗೆ ಸಿಬ್ಬಂದಿಯವರೇ, ಆಯಾ ಅವರೇ, ಹಾಗೂ ನಮ್ಮ ವಿದ್ಯಾರ್ಥಿ ಪ್ರತಿನಿಧಿಗಳೇ, ಹಾಗೂ ಮತ್ತೊಮ್ಮೆ ಎಲ್ಲ ಪಾಲಕ ಬಂಧುಗಳೇ, ಮತ್ತೊಮ್ಮೆ ನಿಮ್ಮನ್ನ ನಿಮ್ಮೆಲ್ಲರನ್ನ ಸ್ವಾಗತವನ್ನು ಕೊಡ್ತಾ ಇಂದಿನ ಈ ಸಭೆಗೆ ಆಸೀನ ಪೂರ್ವದಲ್ಲಿ ಜಗನ್ಮಾತೆ ವಿದ್ಯಾದೇವತೆ ಸರಸ್ವತಿಗೆ ನಮ್ಮ ಪುಷ್ಪ ನಮನವನ್ನು ಸಲ್ಲಿಸುವುದರೊಂದಿಗೆ ಅದರ ಜೊತೆಯಲ್ಲಿಯೇ ಆಧುನಿಕ ಶಿಕ್ಷಣ ರಂಗದಲ್ಲಿ ತನ್ನದೇ ಆದಂತಹ ಛಾಪನ ಮೂಡಿಸಿದಂತಹ ಸಾವಿತ್ರಿಬಾಯಿ ಫೂಲೆ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಇಂದಿನ ಈ ಸಭೆಯನ್ನ ಪ್ರಾರಂಭಿಸೋಣ ಎನ್ನುವುದರ ಮೂಲಕ ನಮ್ಮ ಶಾಲೆಯ ಮಹಿಳಾ ಸಿಬ್ಬಂದಿ ವರ್ಗದವರಿಗೆ ಅಂಜುರಾಣಿ ಮೇಡಮ್ ಮತ್ತು ಜಯರಾಮ್ ಮೇಡಮ್ ಅವರು ಇದನ್ನು ನೆರವೇರಿಸಿಕೊಡ್ಬೇಕು. ಮುಖ್ಯರ ಜೊತೆಗೆ ಅಲ್ಲಿ ಸಾಕ್ಷಿ ಭಾವ ಆಗ್ಬೇಕು. ತಾವೆಲ್ಲರೂ ಪೂಜೆಗೆ ತಮ್ಮ ಭಕ್ತಿ ತಮ್ಮ ಮನದ ಧನದಿಂದ ಅತ್ಯಂತ ನೀವು ಎಲ್ಲ ಸಾಕ್ಷಿ ಆಗ್ಬೇಕಂತ ನಾನು ಕೇಳ್ಕೊಳ್ತಾ ಪೂಜಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತದೆ ಮೇಡಮ್ ಅವರು. ಅದರ ಜೊತೆಯಲ್ಲೇ ಪ್ರಾರ್ಥನಾ ಗೀತೆಯನ್ನ ನಮ್ಮ ಶಾಲೆಯ ಗಾಯನ ತಂಡ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಕಾಯದ ಕೈಯಲ್ಲಿ ಕಾಯ ಉಂಟೆ ಕಾಯದ ಕೈಯಲ್ಲಿ ಕಾಯ ಉಂಟೆ ವಾಯಕ್ಕೆ ಬರಲುವರು ನೋಡ ವಾಯಕ್ಕೆ ಬರಲುವರು ನೋಡ ಭಾವದಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಕಾಯದ ಕೈಯಲ್ಲಿ ಕಾಯ ಉಂಟೆ ಕಾಯದ ಕೈಯಲ್ಲಿ ಕಾಯ ಉಂಟೆ ವಾಯಕ್ಕೆ ಬರಲುವರು ನೋಡ ವಾಯಕ್ಕೆ ಬರಲುವರು ನೋಡ ಯತನೇರಿ ಯತನರಸುವರು ಯತನೇರಿ ಯತನರಸುವರು ಯತ ಹೋದಾರಯ್ಯ ಯತ ಹೋದಾರಯ್ಯ ಗುಹೇಶ್ವರ ಯತ ಹೋದಾರಯ್ಯ ಗುಹೇಶ್ವರ ಭಾವದ ಲೋಪ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಮೂಲಕ ಗುಹೇಶ್ವರ ಲಿಂಗವನ್ನ ತಾವೆಲ್ಲರೂ ನೆನೆಸಿಕೊಂಡು ಈ ಸಭೆಗೆ ಅತ್ಯುತ್ತಮವಾದಂತಹ ಒಂದು ಮೆರಗನ್ನ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ವಿದ್ಯಾರ್ಥಿನಿಯರಿಗೆ ಅನಂತ ಧನ್ಯವಾದಗಳು. ಜೊತೆಗೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ನಮ್ಮ ಶಾಲೆಯ ಮಹಿಳಾ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಮುಖ್ಯರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಮತ್ತೊಮ್ಮೆ ಅನಂತ ನಮನಗಳನ್ನು ಸಲ್ಲಿಸ್ತಾ ಈಗ ಎಲ್ಲರೂ ಇಲ್ಲಿ ಬಂದು ಎಲ್ಲ ಪಾಲಕರು ನಮ್ಮ ಜೊತೆಯಲ್ಲಿ ಬಂದು ಒಂದು ಭಾವಚಿತ್ರವನ್ನು ತೆಗೆದುಕೊಳ್ಳೋಣ. ತದನಂತರ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಮೂಲಕ ಭಾವಚಿತ್ರಕ್ಕೆ ತಾವೆಲ್ಲರೂ ಇಲ್ಲಿ ಬರಬೇಕು. ಒಂದು ಫೋಟೋ ಬೇರೆ ಫೋನ್ ಕೊಡ್ರಿ ಅಂತ ಬರ್ರಿ ಅಜ್ಜಿ ಬರಮ್ಮ ಇಲ್ಲಿ ಅಜ್ಜಿ.
ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಇಂದಿನ ಈ ಪೋಷಕರ ಮತ್ತು ಶಿಕ್ಷಕರ ಮಹಾಸಭೆಗೆ ಇಂದಿನ ಘನಾಧ್ಯಕ್ಷತೆಯನ್ನ ನಮ್ಮ ಶಾಲೆಯ ಮುಖ್ಯಗಳಾದಂತಹ ಶ್ರೀ ಪ್ರವೀಣ್ ಭೋಗ ಸರ್ ಅವರು ಅದನ್ನ ವಹಿಸಿಕೊಳ್ಬೇಕು ಹಾಗೂ ವೇದಿಕೆಯನ್ನು ಅಲಂಕರಿಸಬೇಕಂತ ಕೇಳ್ಕೊಳ್ತೇನೆ. ಅವರಿಗೆ ಅದೇ ರೀತಿಯಾಗಿ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕಿಯರಾಗಿರುವಂತಹ ಶ್ರೀಮತಿ ಅಂಜುರಾಣಿ ಮೇಡಮ್ ಅವರು ವೇದಿಕೆಯನ್ನ ಅಲಂಕರಿಸುವ ಮೂಲಕ ಈ ವೇದಿಕೆಗೆ ಒಂದು ಶೋಭೆ ಹಾಗೂ ಮೆರಗನ್ನ ತರಬೇಕಂತ ಮತ್ತೊಮ್ಮೆ ನಾನು ಈ ನಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ಶಾಲಾ ಪ್ರತಿನಿಧಿ ವಿದ್ಯಾರ್ಥಿ ಪ್ರತಿನಿಧಿ ಹಾಗೂ ಪ್ರಧಾನಮಂತ್ರಿಗಳಾಗಿರುವಂತಹ ನಮ್ಮ ಸಂಸತ್ತಿನ ಪ್ರಧಾನಮಂತ್ರಿಯಾಗಿರುವಂತಹ ಕುಮಾರಿ ಪವಿತ್ರ ಈ 8ನೇ ತರಗತಿ ವಿದ್ಯಾರ್ಥಿನಿ ಈಕೆ ಒಂದು ವೇದಿಕೆಯ ಮೇಲೆ ಅಲಂಕರಿಸುವುದರ ಮೂಲಕ ಈ ವೇದಿಕೆಗೆ ಒಂದು ಶೋಭೆಯನ್ನು ತರಬೇಕು, ಜೊತೆಗೆ ಎಲ್ಲ ವಿದ್ಯಾರ್ಥಿಗಳ ಪ್ರತ್ಯೇಕವಾಗಿ ಪ್ರತಿನಿಧಿಯಾಗಿ ಪ್ರತಿನಿಧಿಸಬೇಕಂತ ತಮ್ಮಲ್ಲಿ ಮತ್ತೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಈಗ ಮುಂದಿನ ಹಂತ ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಮಹಿಳೆಯರಿಗೆ ಹೂಗುಚ್ಛವನ್ನು ನೀಡುವುದರ ಮೂಲಕ ಅವರಿಗೆ ಒಂದು ಸತ್ಕರಿಸುವಂತಹ ಸಂದರ್ಭ. ಈ ಹೂಗುಚ್ಛ ನೀಡುವುದನ್ನ ಅಥವಾ ಅವರ ಸತ್ಕಾರವನ್ನ ನಮ್ಮ ಅತಿಥಿ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಗೌರಮ್ಮ ಮೇಡಮ್ ಅವರು ಅದನ್ನ ನೆರವೇರಿಸಿಕೊಡ್ಬೇಕಂತ ನಾನು ನೆನೆಸ್ಕೊಳ್ತೇನೆ. ಗೌರಮ್ಮ ಮೇಡಮ್ ಅವರು. ಎಲ್ಲರಿಗೂ ನನ್ನ ಮುಂಜಾನೆಯ ನಮಸ್ಕಾರಗಳು. ಹಸುವಿಗೆ ಕರು ಚಂದ, ನವಿಲಿಗೆ ನರ್ತನೆ ಚಂದ, ತಾಯಿಗೆ ಮಗು ಚಂದ, ಶಿಕ್ಷಕನಿಗೆ ವಿದ್ಯಾರ್ಥಿ ಚಂದ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಚಂದವೋ ಚಂದ ಎಂದು ಹೇಳುತ್ತಾ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾದ ಸ್ವಾಗತ ಮತ್ತು ಪುಷ್ಪಗುಚ್ಛವನ್ನು ಸಲ್ಲಿಸುತ್ತೇನೆ. ಪೋಷಕ ಶಿಕ್ಷಕರ ಸಭೆಗೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಪ್ರವೀಣ್ ಹುಗಾರ್ ಸರ್ ಅವರಿಗೂ ನನ್ನ ವತಿಯಿಂದ ಹಾಗೂ ನನ್ನ ಶಾಲೆಯ ವತಿಯಿಂದ ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಜಿಪಿಟಿ ಇಂಗ್ಲಿಷ್ ಶಿಕ್ಷಕರಾದ ಶ್ರೀ ಮಂಜುನಾಥ್ ರಾಠೋಡ್ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದ ಶ್ರೀ ಅಜಂ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಶಾಲೆಗೆ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ಅಂಜುರಾಣಿ ಮೇಡಮ್ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಅದೇ ರೀತಿಯಾಗಿ ನಮ್ಮ ಮಂತ್ರಿ ಮಂಡಲದ ಪ್ರಧಾನ ಮಂತ್ರಿಯಾಗಿರುವ ಕುಮಾರಿ ಪವಿತ್ರ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಅತಿಥಿ ಶಿಕ್ಷಕರಾದ ಶ್ರೀ ಆಕಾಶ್ ಸರ್ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿ ಶಿಕ್ಷಕರಾದ ಶ್ರೀ ಕುಮಾರ ಮಲ್ಲಿಕಾರ್ಜುನ್ ಸರ್ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನನ್ನ ಮುದ್ದು ಮಕ್ಕಳಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಪಾಲಕ ಪೋಷಕರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಇಷ್ಟೇ ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಸತ್ಕರಿಸಬೇಕಂತ ನಾನು ಕುಮಾರ್ ಮಲ್ಲಿಕಾರ್ಜುನ್ ಅವರಲ್ಲಿ ಕೇಳ್ಕೊಳ್ತೇನೆ. ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ವೇದಿಕೆಗೆ ಆಗಮಿಸಿ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಮಹನೀಯರಿಗೆ ಪುಷ್ಪಗುಚ್ಛವನ್ನು ನೀಡುವ ಮೂಲಕ ಮತ್ತೊಮ್ಮೆ ಅವರನ್ನು ಸತ್ಕರಿಸಬೇಕಂತ ಈ ವೇದಿಕೆ ಪರವಾಗಿ, ನಮ್ಮ ಶಾಲೆಯ ಪರವಾಗಿ ಹಾಗೂ ಎಲ್ಲ ನನ್ನ ವಿದ್ಯಾರ್ಥಿ ವೃಂದದ ಪರವಾಗಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ.
ಅವ್ರ ಹೆಸರು ಅವರ ಅನುಪಸ್ಥಿತಿಯಿಂದಾಗಿ ಈ ಕಾರ್ಯಕ್ರಮ ಕೂಡ ನಾನೇ ನೆರವೇರಿಸಿಕೊಡ್ತೇನೆ. ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಮುಖ್ಯಗಳಾದ ಶ್ರೀ ಪ್ರವೀಣ್ ಮುರಾಸರ್ ಅವರಿಗೆ, ನಮ್ಮ ಶಾಲೆಯ ಉಪಪ್ರಧಾನಿಯಾದಂತ ಕುಮಾರಿ ದೀಕ್ಷಾ 8ನೇ ತರಗತಿ ವಿದ್ಯಾರ್ಥಿನಿ ಈಕೆ ಬಂದು ಸರ್ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಅವರಿಗೆ ಸತ್ಕರಿಸಿ ಅವ್ರನ್ನ ಸನ್ಮಾನಿಸಬೇಕಂತ ನಾನು ಕೇಳ್ಕೊಳ್ತೇನೆ. ನೀವೆಲ್ಲರೂ ಗೌರವ ಚಪ್ಪಾಳೆ ಅನ್ನೋರ ಹೆಸರು, ನಿಮ್ಮ ಹೆಸರು ಜೋರ ಚಪ್ಪಾಳೆ. ಧನ್ಯವಾದಗಳು. ಸರ್ಕಾರವನ್ನು ಸ್ವೀಕರಿಸಿದ್ದೀವಿ ಸರ್, ಹಾಗೆ ಜೊತೆಯಲ್ಲಿ ನೀನು ಸತ್ಕರಿಸಿದ್ದಕ್ಕೆ ನೀವು ಕೂಡ ಧನ್ಯವಾದ. ಈಗ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಅತಿಥಿಗಳಾದಂತ ನಮ್ಮ ವಿಜ್ಞಾನ ಶಿಕ್ಷಕಿಯರು ಶ್ರೀಮತಿ ಮಂಜುರಾಣಿ ಮೇಡಮ್ ಅವರಿಗೆ ಆರ್.ವಿ. ಮಾಂಡೆ 6ನೇ ತರಗತಿ ವಿದ್ಯಾರ್ಥಿನಿ ಈಕೆ ಬಂದು ಹೂಗುಚ್ಛವನ್ನು ನೀಡಿ ಸತ್ಕರಿಸಬೇಕಂತ ಅವ್ರು ನಾನು ಕೇಳ್ಕೊಳ್ತೇನೆ. ಜೋರಾದ ಚಪ್ಪಾಳೆ. ಈ ಸರ್ಕಾರವನ್ನು ಸ್ವೀಕರಿಸಿದೆ ಮಾಡಿ ಕೂಡ ಅದೇ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳ ಪ್ರತೀಕವಾಗಿ ಅವರ ಪ್ರತಿನಿಧಿತ್ವವನ್ನು ವಹಿಸಿರುವ ನಮ್ಮ ಶಾಲಾ ಸಂಸ್ಥೆಯ ಪ್ರಧಾನ ಮಂತ್ರಿಗಳು ಹಾಗೂ ವಿದ್ಯಾರ್ಥಿ ಪ್ರತಿನಿಧಿಯಾಗಿರುವಂತಹ ಕುಮಾರಿ ಪವಿತ್ರ ಈಕೆಗೆ ಶ್ರೀಮತಿ ಗೌರಮ್ಮ ಮೇಡಮ್ ಅವರು ಹೂಗುಚ್ಛವನ್ನು ನೀಡಿ ಆಕೆಗೆ ಸತ್ಕರಿಸಬೇಕಂತ ನಾನು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ಅತಿಥಿ ಶಿಕ್ಷಕರಾಗಿರುವಂತಹ ಕುಮಾರ್ ಆಕಾಶ್ ಪಾಟೀಲ್ ಅವರಿಗೆ, ನಮ್ಮ ಗೃಹ ಮಂತ್ರಿಗಳಾಗಿರುವಂತಹ ಕುಮಾರ್ ಅವಿನಾಶ್ ಈತ ಬಂದು ಹೂಗುಚ್ಛವನ್ನು ನೀಡಿ ಅವರಿಗೆ ಸತ್ಕರಿಸಬೇಕು. ಈಗ ಮೇಲ್ಬಂದು ಹೂಗುಚ್ಛವನ್ನು ನೀಡಿ ಅವರಿಗೆ ಸತ್ಕರಿಸಬೇಕಂತ ನಾನು ಹೇಳ್ತೀನಿ. ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಬಂದ್ರು ಆಗಲ್ಲ ಮುಗಿಸಿದ್ರು. ಮಲ್ಲಿಕಾರ್ಜುನ್ ಸರ್ ಅವರಿಗೆ, ಕುಮಾರ್ ಮಲ್ಲಿಕಾರ್ಜುನ್ ಸರ್ ಅವರಿಗೆ, ನಮ್ಮ ಇನ್ನೊಬ್ಬ ಗೃಹ ಮಂತ್ರಿ ಆಗಿರುವಂತಹ ದೌಲಪ್ಪ ಈತ ಬಂದು ಹೂಗುಚ್ಛವನ್ನು ನೀಡಿ ಅವರಿಗೆ ಸತ್ಕರಿಸಬೇಕಂತ ಕೇಳ್ಕೊಂಡು ಅದೇ ರೀತಿಯಾಗಿ ನಮ್ಮ ಪಾಲಕ ಪೋಷಕರ ಪರವಾಗಿ ಪ್ರತಿನಿಧಿಗಳಾಗಿ ಒಬ್ಬರು ಅಹಮದ್ ಅನ್ನೋರು ಬಂದು ನೀವು ಕೂಡ ಈ ಸತ್ಕಾರವನ್ನು ಸ್ವೀಕರಿಸಬೇಕು. ನಿಮಗೆ ನಮ್ಮ ಶಾಲೆಯ ಈ ಹೂಗುಚ್ಛವನ್ನು ನೀಡಿ ನಿಮಗೆ ಸತ್ಕರಿಸ್ತಾರೆ. ದಯಮಾಡಿ ವೇದಿಕೆಗೆ ಬರಬೇಕಂತ ನಾನು ಕೇಳ್ಕೊಳ್ತೇನೆ. ಅಮ್ಮನ ಹೆಸರೇನಮ್ಮ ನಿಮ್ದು? ಲಲಿತಾಬಾಯಿ. ಅಹಮದ್ ಅವರು ಈ ಸತ್ಕಾರವನ್ನು ಸ್ವೀಕರಿಸಿದ್ದೆ ಅವರಿಗೆ ಜೊತೆಗೆ ಲಲಿತಾಬಾಯಿ ಅಮ್ಮ ಅವರು ಬಂದಿದ್ದಾರೆ, ಅವರನ್ನು ಕೂಡ ವೇದಿಕೆಗೆ ಮಾಡಿಕೊಂಡು ನಮ್ಮ ಗೌರವ ಮೇಡಮ್ ಅವರು ಅವರಿಗೆ ಹೂಗುಚ್ಛವನ್ನು ನೀಡಿ ಅವರಿಗೆ ಸತ್ಕರಿಸಬೇಕಂತ ನಾನು ಕೇಳ್ಕೊಳ್ತೇನೆ. ಆ ಕಡೆ ತಾವೆಲ್ಲರೂ ಈ ನಮ್ಮ ಒಂದು ಕಿರು ಸತ್ಕಾರವನ್ನ, ನಮ್ಮಿಂದಾದಂತಹ ಒಂದು ಸತ್ಕಾರವನ್ನ ನೀವೆಲ್ಲರೂ ಅದಕ್ಕೆ ಬಹಳದಿಂದಾಗಿದ್ದೀರಿ, ಅದನ್ನು ಸ್ವೀಕರಿಸಿದ್ದೀರಿ. ಮತ್ತೊಮ್ಮೆ ಆ ಪರಮಾತ್ಮನ ಪರದಿಂದ ಹಾಗೂ ನಿಮ್ಮ ಎಲ್ಲರ ಈ ನಮ್ಮ ವೇದಿಕೆ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈಗ ಮುಂದಿನ ಹಂತ, ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಂಜುಮಣಿ ಮೇಡಮ್ ಅವರು ಒಂದು 2 ಪ್ರಾಸ್ತಾವಿಕ ನುಡಿಗಳನ್ನ ಉದ್ದೇಶಿಸಿ ಮಾತಾಡಲಿದ್ದಾರೆ. ಅಂಜುಮಣಿ ಮೇಡಮ್ ಅವರು ಮಾಡಿ